ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ಮನೆಯಲ್ಲೇ ಸುಲಭವಾಗಿ ಚಾಕ್ಲೇಟ್ ಕೇಕ್ ಯಾವ ರೀತಿ ಮಾಡೋದು ಅಂತೇಳಿ ಈ ಕೇಕ್ ಮಾಡಲಿಕ್ಕೆ ನಾನು ಯಾವುದೇ ರೀತಿ ಓವನ್ ಬಳಸ್ತಾ ಇಲ್ಲ, ಪಾತ್ರೆನಲ್ಲೇ ಹೇಗೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಕುಕ್ಕರ್ ಇದ್ರೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಕೇಕ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1/3 ಕಪ್ಪು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. 1/3 ಕಪ್ ಅಂತ ಅಂದರೆ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ. ನೋಡಿ ಈ ರೀತಿ ಇರುತ್ತೆ. ನೀವು ಯಾವ್ದಾದ್ರು 1 ಕಪ್ಪನ್ನ ಮೆಷರ್ಮೆಂಟ್ ಆಗಿ ಬಳಸ್ಕೊಳ್ಬೋದು. ಹಾಗೆ ಅದೇ ಕಪ್ಪಲ್ಲಿ ನಾನು 1/3 ಕಪ್ಪು ಮೊಸರು ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಸಕ್ಕರೆನ ಪೌಡರ್ ಮಾಡಿಕೊಂಡು ಅರ್ಧ ಕಪ್ಪು ಸಕ್ಕರೆ ಜೊತೆಗೆ 2 ಟೇಬಲ್ ಸ್ಪೂನ್ ಮತ್ತು ಇನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಮೇಲೆ ಮತ್ತು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ. ಆದಷ್ಟು ಈ ರೀತಿ ಸಕ್ಕರೆನ ಪೌಡರ್ ಮಾಡಿಕೊಂಡೇ ಸೇರಿಸ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ಬೇಗ ಕರಗುತ್ತೆ. ಈಗ ಎಲ್ಲವುದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ಅಂದರೆ ಅದೊಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 30ರಿಂದ 40 ಸೆಕೆಂಡು ಈ ರೀತಿ ಮಿಕ್ಸ್ ಮಾಡಿದರೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ ಇವಾಗ. ನಂತರ ನಾನಿಲ್ಲಿ ದೊಡ್ಡದೊಂದು ಜಾಲರಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1/4 ಕಪ್ಪು ಕೋಕೋ ಪೌಡರ್ನ ಸೇರಿಸ್ತಾ ಇದ್ದೀನಿ. ಕೋಕೋ ಪೌಡರ್ ಅಂತ ಇವಾಗ ಎಲ್ಲ ಕಡೆ ಅವೈಲೇಬಲ್ ಇದೆ. ಹಾಗೆ 1 ಟೀ ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ನಾನಿಲ್ಲಿ ಸೇರಿಸಿ ನೀಟಾಗಿ ಇದನ್ನು ಜರಡಿಸ್ಕೊಳ್ಬೇಕು. ಜಡಿಸಿದ ಆಗಿದೆ. ಇವಾಗ ನೋಡಿ ಏನೂ ಬರಲ್ಲ ಅದರಲ್ಲಿ. ಜರಡಿಸೋ ಉದ್ದೇಶ ಏನು ಅಂತ ಅಂದರೆ ಅದರಲ್ಲಿ ಗಂಟುಗಳು ಬೀಳೋದಿಲ್ಲ, ನೀಟಾಗಿ ಬರುತ್ತೆ, ಹಾಗಾಗಿ ಜರಡಿಸ್ಕೊಳ್ಬೇಕು. ಇವಾಗ ನೋಡಿ ನಾನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲು ಹಾಕ್ಕೊಳ್ಳೋಣ, ಒಂದೇ ಸಲ ಹಾಕ್ಕೊಳ್ಳೋದು ಬೇಡ. ಇವಾಗಲೂ ಅಷ್ಟೇ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಯಾವಾಗಲೂ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗಲೂ ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡಬೇಕಾದ್ರೆ ಇದೇ ಮೆಥಡನ್ನು ಫಾಲೋ ಮಾಡಬೇಕು. ವಿಗರಸ್ ಆಗಿ ನಾವು ಮಿಕ್ಸ್ ಮಾಡಬಾರ್ದು. ಇನ್ನು ಸ್ವಲ್ಪ ಗಟ್ಟಿ ಇದೆ, ನಮಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಹಾಗಾಗಿ ಇನ್ನೂ ಅರ್ಧ ಕಪ್ ಮಿಕ್ಕಿತ್ತಲ್ವ, ಅಂದರೆ ಅರ್ಧ ಕಪ್ಪಲ್ಲಿ ಇನ್ನೂ ಸ್ವಲ್ಪ ಹಾಲು ಮಿಕ್ಕಿತ್ತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೋಟಲ್ ಅರ್ಧ ಕಪ್ ಹಾಲು ಹಾಕಿದ್ರೂ ಅದು ಕನ್ಸಿಸ್ಟೆನ್ಸಿ ನನಗೆ ಇನ್ನೂ ಸ್ವಲ್ಪ ಗಟ್ಟಿನೇ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಅದೇ ಕಪ್ಪಲ್ಲಿ ಇನ್ನೂ ಒಂದು ಅರ್ಧ ಕಪ್ಪು ತೊಗೊಂಡೆ. ಟೋಟಲ್ ಆಗಿ ನಾನಿಲ್ಲಿ 3/4 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತೇಳಿ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇಷ್ಟಿದ್ರೆ ನಮಗೆ ಹದವಾಗಿ ಬರುತ್ತೆ ಕೇಕು. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಟರ್ ಅಂತೇಳಿ. ಬ್ಯಾಟರ್ ರೆಡಿ ಆದಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇತ್ತು ಹಳೆಯದು, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ, ಉಲ್ಟಾ ಇಡ್ತಾ ಇದ್ದೀನಿ. ಯಾಕೆಂದರೆ ನಾನು ಕೇಕ್ ಬ್ಯಾಟರ್ ಟಿನ್ ರೆಡಿ ಮಾಡ್ಕೊಂಡಿದ್ದೀನಲ್ವಾ, ಅದು ಇಡೋದಕ್ಕೆ ಸಾಕಾಗಲ್ಲ, ಹಾಗಾಗಿ ಉಲ್ಟಾ ಇಟ್ಕೊಂಡಿದ್ದೀನಿ ನಾನು. ಅಷ್ಟರೊಳಗಡೆ ಟಿನ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಮಾಡಲಿಕ್ಕೆ ನಾವು ಯಾವ ಟಿನ್ ಬಳಸ್ತೀವಿ ಅದನ್ನು. ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂತ ಅಂದರೆ ಈಕ್ವಲ್ ಆಗಿ ಈ ರೀತಿ ಇರುತ್ತಲ್ವ ರೌಂಡ್ ಶೇಪಲ್ಲಿ, ಆ ಥರದ್ದು ಯಾವುದಾದ್ರೂ ಬಾಕ್ಸ್ ಇದ್ರೂ ಕೂಡ ನಡೆಯುತ್ತೆ. ಇದಕ್ಕೆ ಇವಾಗ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಆಯಿಲೆಲ್ಲ ಅಪ್ಲೈ ಮಾಡಾದಮೇಲೆ ನಾನಿಲ್ಲೊಂದು ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ನ ಕೂಡ ಅಲ್ಲಿ ನಾನಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆನೂ ಕೂಡ ನಾವು ಮತ್ತೆ ಆಯಿಲ್ನ ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಮೈದಾ ಹಿಟ್ಟನ್ನು ಹಾಕಿ ಡಸ್ಟ್ ಮಾಡಬೇಕಾಗತ್ತೆ, ಅಂದರೆ ಕಂಪ್ಲೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಕೇಕ್ ಟಿನ್ ಈಗ ಇಷ್ಟು ರೆಡಿ ಆದಮೇಲೆ ನಾನು ಏನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಪೋರ್ ಮಾಡ್ತಾಯಿದ್ದೀನಿ. ಈ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಬರುತ್ತಲ್ವ, ಸೇಮ್ ನೋಡಿ ಅದೇ ಕನ್ಸಿಸ್ಟೆನ್ಸಿ ಇದೆ, ಹಾಗೇ ಇರಬೇಕು ಕೇಕ್ ಬ್ಯಾಟರು. ಕರೆಕ್ಟಾಗಿ ಬರುತ್ತೆ ಆವಾಗ ಕೇಕು. ಎಲ್ಲದೂ ಹಾಕಿದ ಮೇಲೆ ಈ ರೀತಿಯಾಗಿ ಒಂದು 2-3 ಸಲ ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾನಿಲ್ಲಿ ಇದನ್ನು 10 ನಿಮಿಷ ಫ್ರೀ ಹೀಟ್ಗೆ ಇಟ್ಟಿದ್ದೆ ಅಲ್ವಾ, 10 ನಿಮಿಷ ಆಗಿದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೀ ಹೀಟ್ ಮಾಡಿದ್ದೀನಿ. ಇವಾಗ ಕೇಕ್ ಬ್ಯಾಟರ್ನ ನಿಧಾನವಾಗಿ ಪ್ಲೇಸ್ಮೆಂಟ್ ಮಾಡೋಣ ಇದರಲ್ಲಿ. ಇಷ್ಟಾದಮೇಲೆ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ 45 ನಿಮಿಷಗಳ ಕಾಲ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಅಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಬೇಗ ಆಗಿಬಿಡ್ಲಿ ಅಂತೇಳಿ, ಇಲ್ಲಾಂದರೆ ಕೆಳಗಡೆಯಿಂದ ಎಲ್ಲದು ಸೀದೋಗಿರುತ್ತೆ. ಇವಾಗ ನಾನು 45 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಈ ರೀತಿ ಒಂದು ಚಾಕು ಹಾಕಿ ನೋಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ನೀಟಾಗಿ ಬಂದಿದೆ. ಅಲ್ಲಿಗೆ ಏನಾದರೂ ಅದು ಕೇಕ್ ಬ್ಯಾಟರ್ ಏನಾದರೂ ಸ್ವಲ್ಪ ಅಂಟ್ಕೊಂಡಿದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ. ಚಾಕುಗೇನು ಈ ರೀತಿ ಅಂಟ್ಕೊಳ್ತಾ ಇಲ್ಲ ಅಂತ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತೇಳಿ. ಇವಾಗ ನಾವು ಅದನ್ನು ಹೊರಗಡೆ ತೆಗಿಬೋದು. ತೆಗಿಬೇಕಾದ್ರೂ ಅಷ್ಟೇ ಹುಷಾರಾಗಿ ತೆಗೀರಿ, ಏಕೆಂದರೆ ತುಂಬಾ ಬಿಸಿ ಇರುತ್ತೆ. ಇವಾಗ ತಾನೇ ನಾವು ಸ್ಟವ್ ಆಫ್ ಮಾಡಿರ್ತೀವಿ.
ಮೆಷರ್ಮೆಂಟೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಂಡು ಒಂದು ಶೀಟಲ್ಲಿ ಬರೆದಿಟ್ಕೊಂಡ್ರೆ ಅಥವಾ ಬುಕ್ಕಲ್ಲಿ ಏನಾದರೂ ಬರೆದಿಟ್ಕೊಂಡ್ರೆ ಕೇಕ್ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಕೇಕ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟು ನಾನೀಗ ಗಾರ್ನಿಷಿಂಗಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1/4 ಕಪ್ಪು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪು ಸಕ್ಕರೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದೇ ಪೌಡರ್ ಮಾಡಿರೋದು ಇಟ್ಕೊಂಡಿದ್ದೆ, ಅದೇ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಸಾಕಾಗಲಿಲ್ಲ ಅಂತೇಳ್ಬಿಟ್ಟು ಮತ್ತು ನಾನು 2 ಟೇಬಲ್ ಸ್ಪೂನಷ್ಟು ಡೈರೆಕ್ಟ್ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ಪು ಸಕ್ಕರೆ ಪೌಡರು, ಹಾಗೆ 2 ಟೇಬಲ್ ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಹಾಗೆ ಮತ್ತು 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಕಾಯಿಸಿರೋ ಹಾಲಲ್ಲ, ಹಸಿ ಹಾಲು. ಇವಾಗ ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು ಎಲ್ಲವುದು ಕೂಡ. ಆ ರೀತಿಯಾಗಿ ಒಂದು ವಿಸ್ಕರ್ನ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಮಿಕ್ಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ಹೊಂದ್ಕೊಳ್ತಾ ಇದೆ ಅದು ಅಂತ. ಇಷ್ಟು ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಸ್ಟವ್ ಆನ್ ಮಾಡಿಕೊಂಡು ಮತ್ತು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಅಂದರೆ ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು. ನಾವು ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಅದು ಬೇಗ ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಹಾಕಿದ ಮೇಲೆ ಯಾವ ರೀತಿ ಶೈನಿಂಗ್ ಬರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ತಿನ್ನೋದಕ್ಕೂ ಕೂಡ ಹಾಗೆ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಚಾಕ್ಲೇಟ್ ತಿಂತಾ ಇದ್ದೀವೇನೋ ಅನ್ನೋ ಫೀಲ್ ಕೊಡುತ್ತೆ. ಇದನ್ನು ತಿಂತಾ ಇದ್ದರೆ ತುಂಬಾ ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇವಾಗ ರೆಡಿಯಾಗಿದೆ. ಈ ಕಡೆ ಕೇಕ್ ಕೂಡ ನಾವು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ. ಚಾಕು ಸಹಾಯದಿಂದ ನಾವು ಈ ರೀತಿ ಸುತ್ತ ಬಿಡಿಸ್ಕೊಳ್ಬೇಕಾಗತ್ತೆ. ಬಿಡಿಸ್ಕೊಂಡು ಆದಮೇಲೆ ನಾವೊಂದು ಪ್ಲೇಟ್ ತಗೊಂಡು ಈ ರೀತಿ ಟಿನ್ನನ್ನು ಉಲ್ಟಾ ಮಾಡಿ 1-2 ಸಲ ಟ್ಯಾಪ್ ಮಾಡಿದರೆ ಕೇಕ್ ನೀಟಾಗಿ ಬಂದ್ಬಿಡುತ್ತೆ. ಕೇಕ್ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ. ತುಂಬಾ ಚೆನ್ನಾಗಾಗಿತ್ತು ಕೇಕ್ ಅಂತೂ. ನಾವು ಹೊರಗಡೆಯಿಂದ ತಂದಿದ್ದೀವೇನೋ ಅನ್ನೋ ಫೀಲ್ ಕೊಡ್ತಾಯಿತ್ತು ನನಗೆ. ಇವಾಗ ನಾನಿಲ್ಲಿ ಕೇಕ್ನ ಗಾರ್ನಿಷಿಂಗ್ ಮಾಡಲಿಕ್ಕೆ ಅಂತೇಳಿ ಒಂದು ಪ್ಲೇಟ್ ಇಟ್ಟು, ಆ ಪ್ಲೇಟ್ ಮೇಲೆ ನಾವು ತಂದೂರಿ ಎಲ್ಲ ಮಾಡಲಿಕ್ಕೆ ಜಾಲರಿ ಇಟ್ಕೊಳ್ತೀವಲ್ವ, ಅದನ್ನು ಇಟ್ಟು ಅದ್ರ ಮೇಲೆ ಕೇಕ್ನ ಇಟ್ಟು ಈಗ ನಾನು ಏನು ರೆಡಿ ಮಾಡಿಕೊಂಡೆ ಗನಾಶನ ಅದನ್ನು ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ನಾನಿಲ್ಲಿ ಕ್ರೀಮ್ ಬಳಸಿಲ್ಲ, ಬರೀ ಇಷ್ಟೇ ಪದಾರ್ಥನ ಬಳಸ್ಕೊಂಡು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಯಾರ್ದಾರು ಬರ್ಡೇ ಇದ್ದಾಗ ನಾವೇ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವತ್ತು ಹಸ್ಬೆಂಡ್ ಬರ್ಡೇ ಇತ್ತು, ಹಾಗಾಗಿ ನಾನಿವತ್ತು ಕೇಕ್ನ ರೆಡಿ ಮಾಡ್ತಾಯಿದ್ದೆ. ಮತ್ತು ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ವ, ಅದನ್ನು ತಂದು ಈ ರೀತಿ ಒಂದು ಗ್ರೇಟರಲ್ಲಿ ತುರಿದಿಟ್ಕೊಂಡಿದ್ದೆ. ಕೊಬ್ಬರಿ ತುರಿತೀವಲ್ವ, ಅದರಲ್ಲಿ ತುರಿದಿಟ್ಕೊಂಡಿದ್ದೆ. ಆ ಗ್ರೇಟರಲ್ಲಿ ತುರಿದಿರ್ತಕ್ಕಂಥ ಚಾಕ್ಲೇಟ್ ಪೌಡರ್ನ ಈ ರೀತಿ ನಾನು ಮೇಲ್ಗಡೆ ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕೇಕ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗಿತ್ತು, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಹಸ್ಬೆಂಡ್ಗೆ ಗೊತ್ತೇ ಇರಲಿಲ್ಲ ನಾನು ಕೇಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಸರ್ಪ್ರೈಸ್ ಆದರು ಅವರಂತೂ. ಸೊ ನೀವು ಕೂಡ ಒಮ್ಮೆ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಗಾರ್ನಿಷಿಂಗ್ ಮಾಡಿ ಆದಮೇಲೆ ಅದು ಸೆಟ್ ಆಗಲಿಕ್ಕೆ ನಾವು 1 ಗಂಟೆ ಟೈಮೇ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಫ್ರಿಜ್ಜಿಂದ ತೆಗೆದಾದ್ಮೇಲೆ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.